ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್. ನಾನಿವತ್ತು ಮಲೇಷ್ಯಾದಲ್ಲಿ ಇರುವಂತಹ ಡೆಸರ್ಟ್ ಫ್ರೂಟ್ ಫಾರ್ಮ್ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಫಾರ್ಮ್ ಒಳಗಡೆ ಹೋಗಿ ನೋಡೋದಕ್ಕೆ ನಮಗೆ ಜೀಪ್ ಸಿಗುತ್ತೆ, ಬಸ್ ಇರುತ್ತೆ, ಬೈಕ್ ಇರುತ್ತೆ, ಆ ಥರ ಡಿಫ್ರೆಂಟ್ ವೆಹಿಕಲ್ ಸಿಗುತ್ತೆ. ನಮಗೆ ಎಲ್ಲದಕ್ಕೂ ಬೇರೆ ಬೇರೆ ಅಮೌಂಟ್ ಚಾರ್ಜ್ ಮಾಡ್ತಾರೆ. ನಾವು ಜೀಪ್ ತೊಗೊಂಡಿದ್ದೀವಿ. ಇದೇ ಜೀಪು. ಇವಾಗ ಫಾರ್ಮ್ ಒಳಗಡೆ ಕರ್ಕೊಂಡೋಗಿ ಏನೆಲ್ಲ ಬೆಳೆದಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಮತ್ತು ಫ್ರೂಟ್ ಬಗ್ಗೆ, ಗಿಡಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ನಾವು ಎಲ್ಲ ಥರದ ಫ್ರೂಟನ್ನು ಟೇಸ್ಟ್ ಮಾಡ್ಬೋದು. ಇಂಡ್ಯಾದಲ್ಲಿ ಸಿಗದೇ ಇರುವಂಥ ಫ್ರೂಟ್ಗಳು ಇಲ್ಲಿ ಬೇರೆ ಕೆಲವೊಂದಿದೆ, ಅದನ್ನು ನಾವು ಇಲ್ಲಿ ಟೇಸ್ಟ್ ಮಾಡ್ಬೋದು. ಈ ಥರ ಪ್ಲೇಸ್ಗಳಿಗೆ ಕರ್ಕೊಂಡು ಬಂದರೆ ಮಕ್ಕಳು ಸಹ ತುಂಬ ಎಂಜಾಯ್ ಮಾಡ್ತಾರೆ. ಸುತ್ತಮುತ್ತ ವ್ಯೂಸು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಗಾಳಿನೂ ಚೆನ್ನಾಗಿ ಬೀಸ್ತಾ ಇತ್ತು. ನಾವೇ ಸೆಪ್ರೇಟಾಗಿ ಓಡಾಡ್ತೀವಿ ಅಂದರೆ ಬೈಕು ಜೀಪೆಲ್ಲ ರೆಂಟಿಗೆ ಸಿಗುತ್ತೆ, ತಗೊಂಡು ನಾವೇ ಓಡಾಡ್ಕೊಂಡು ನೋಡ್ಬೋದು. ಹಣ್ಣುಗಳೆಲ್ಲ ಕಿತ್ಕೊಂಡು ತಿನ್ಬೋದು. ಇಲ್ಲಿ ಫ್ರೂಟ್ ಮಾರ್ಕೆಟು ಇದೆ, ಬೇಕಂದರೆ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನಾವು ಲಾಸ್ಟಲ್ಲಿ ಅವರೇ ನಮಗೆ ಫ್ರೂಟ್ ಎಲ್ಲ ಕೊಟ್ಟಿದ್ರು ಮನೆಗೆ ತೊಗೊಂಡು ಹೋಗೋಕ್ಕೆ. ಮತ್ತು ತಿನ್ನೋದಕ್ಕೂ ಫ್ರೂಟ್ ಕೊಟ್ಟಿದ್ರು, ಮತ್ತು ವಾಟರ್ ಮಿಲನ್ ಜ್ಯೂಸ್ ಎಲ್ಲ ಕೊಟ್ಟಿದ್ರು. ಕಾಣ್ತಿರೋ ಹಣ್ಣುಗಳನ್ನೂ ಸಹ ತಿನ್ಬೋದು. ಜೀಪ್ ಹೋಗ್ತಾ ಇರಬೇಕಾದ್ರೆ ಸ್ಲೋ ಮಾಡಿದ್ರು, ಕಿತ್ಕೊಂಡೆ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಆ ಫ್ರೂಟ್ ನೇಮ್ ಬಂದು ಮ್ಯಾಂಗೋಸ್ಟೀನ್ ಅಂತ. ಕಾಣ್ತಿರೋ ಫ್ರೂಟ್ ನೇಮ್ ಹೆಸರು ರಾಂಬುತನ್ ಅಂತ. ತುಂಬಾ ಚೆನ್ನಾಗಿರುತ್ತೆ. ಈ ಫ್ರೂಟ್ ನೇಮ್ ಹೆಸರು ರೋಸ್ ಆಪಲ್ ಅಂತ. ಇದು ಇಂಡಿಯಾದಲ್ಲೂ ಸಿಗುತ್ತೆ, ತುಂಬ ಜನ ತಿಂದಿರ್ಬೋದು. ಇವಾಗ ಕೀಳ್ತಾ ಇರೋ ಫ್ರೂಟ್ ನೇಮ್ ಹೆಸರು ಬೂ ಬಿದ್ರಾ ಅಂತ. ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ರು. ಎಲ್ಲ ಫ್ರೂಟ್ಸ್ಗಳಿಗೂ ಈ ಥರ ಕವರ್ ಕಟ್ಬಿಟ್ಟಿದ್ದಾರೆ. ದಿನ ತುಂಬ ಜನ ಫಾರ್ಮ್ ಎಲ್ಲ ನೋಡೋದಕ್ಕೆ ಬರ್ತಾ ಇರ್ತಾರೆ. ಅವ್ರಿಗೆ ಕಿತ್ಕೊಡೋಕೆ ಈಸಿ ಆಗಲಿ ಅಂತ ಆ ಥರ ಕವರಲ್ಲಿ ಕಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಇಲ್ಲಾಂದರೆ ಫ್ರೂಟ್ ಎಲ್ಲ ಧೂಳಾಗಬಾರ್ದು ಅಂತ ಕಟ್ಟಿರ್ಬೋದು. ನಮ್ಗೆ ಕೊಡಬೇಕಾದ್ರೆ ಕವರ್ನ ಕಿತ್ತು ಅದರಲ್ಲಿ ಕೊಡ್ತಾಯಿದ್ರು ಫ್ರೂಟ್ಸು. ಇವಾಗ ತಿಂತಾರ ಫ್ರೂಟ್ ನೇಮು ಅಬೀವು ಅಂತೇನೋ ಹೇಳಿದ್ರು.
ಗಿಡದಲ್ಲಿ ನೋಡಿ ಪಿಂಕ್ ಕಲರ್ ಫ್ಲವರ್ ಬಿಟ್ಟಿದೆ. ಪರಂಗಿ ತೋಟ. ಇದು 1000 ಫಿಂಗರ್ ಬನಾನಾ ಗೊನೆ ನೋಡಿ ಎಷ್ಟು ಉದ್ದ ಇದೆ. ಆ ಮರದಷ್ಟು ಉದ್ದನೇ ಬನಾನಾ ಗೊಂಚು ಇದೆ. ಅದರಲ್ಲಿ 1000 ಬನಾನಾ ಇದೆ ಇಲ್ವ ಅಂತ ಕೌಂಟ್ ಮಾಡಬೇಕು. ಎಲ್ಲ ಪುಟ್ಟಾಗಿದೆ ಬನಾನಾ. ಈ ಫ್ರೂಟ್ ಬಂದು ಮಲ್ಬರಿ. ನಮ್ಮ ಹಳ್ಳಿಗಳ ಸೈಡು ಈ ಥರ ಗಿಡಗಳನ್ನ ಬೆಳೀತಾರೆ. ಈ ಗಿಡದಲ್ಲಿ ಬಿಡುವಂಥ ಎಲೆಗಳನ್ನ ರೇಷ್ಮೆ ಹುಳುಗಳಿಗೆ ತಿನ್ನೋದಕ್ಕೆ ಹಾಕ್ತಾರೆ. ಇಲ್ಲಿ ಹಲಸಿನ ಹಣ್ಣು ನೋಡಿ ಎಷ್ಟು ದಪ್ಪ ಇದೆ. ಈ ಫಾರ್ಮಲ್ಲಿ ಪ್ರಾಣಿಗಳನ್ನ ಸಾಕ್ತಿದ್ದಾರೆ. ಅದನ್ನು ಪ್ರಾಣಿಗಳ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ. ನೋಡಿ ನಮಗೆ ಈ ಫ್ರೂಟ್ ಎಲ್ಲ ತಿನ್ನೋದಕ್ಕೆ ಕೊಟ್ಟರು. ಇಲ್ಲಿ ಮ್ಯಾಂಗೋ, ಪೈನಾಪಲ್ಲು, ವಾಟರ್ ಮಿಲನ್ನು, ರೋಸ್ ಆಪಲ್ಲು, ಗೋವಾ, ಪಪ್ಪಾಯ ಮತ್ತು ಕುಡಿಯೋದಕ್ಕೆ ವಾಟರ್ ಮಿಲನ್ ಜ್ಯೂಸು ಕೊಟ್ಟಿದ್ದಾರೆ. ಮತ್ತು ಮನೆಗೂ ಸ್ಟಾರ್ ಫ್ರೂಟು, ಫ್ಯಾಷನ್ ಫ್ರೂಟು, ಗೋವಾ, ಪಪ್ಪಾಯ, ಮಂಗೋಸ್ಟೀನು, ರಾಂಬುತಾನು ಮತ್ತು ಬನಾನಾ ಎಲ್ಲ ಕೊಟ್ಟಿದ್ರು. ಅವ್ರು ಕೊಟ್ಟಿರೋ ಫ್ರೂಟ್ ಎಲ್ಲ ತಿನ್ನೋಕ್ಕಾಗಿಲ್ಲ. ಕೆಲವೊಂದು ಫ್ರೂಟ್ಗಳನ್ನ ಪಾರ್ಸಲ್ ಮಾಡ್ಕೊಂಡು ಹೋಗಿ ರೂಮಲ್ಲಿ ತಿಂದ್ವಿ. ಯಾಕೆಂದರೆ ಫಾರ್ಮಲ್ಲೂ ತುಂಬ ಫ್ರೂಟ್ ತಿಂದಿದ್ವಲ್ಲ, ಹೊಟ್ಟೆಲ್ಲ ತುಂಬೋಗಿತ್ತು. ಮಧ್ಯಾಹ್ನ ಲಂಚೇ ಮಾಡಿಲ್ಲ. ಬಂದು ಡುರಾನಿಯೋ ಅಂತ. ನೋಡೋದಕ್ಕೆ ಹಲಸಿನ ಥರ ಇರುತ್ತೆ, ಆದರೆ ನಮಗೆ ಈ ಫ್ರೂಟ್ನ ತಿನ್ನೋದಕ್ಕಾಗೋದಿಲ್ಲ. ತುಂಬ ಸ್ಮೆಲ್ ಇರುತ್ತೆ. ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಆ ಕಡೆ ಸೈಡೆಲ್ಲ. ಇಲ್ಲಿ ಒಂದು ಫ್ರೂಟ್ ಮಾರ್ಕೆಟ್ ಇದೆ. ಅಲ್ಲಿ ತೋಟದಲ್ಲಿ ಬೆಳೆದಿರುವಂಥ ಎಲ್ಲ ಫ್ರೂಟ್ಗಳನ್ನೂ ಇಲ್ಲಿ ಇಟ್ಟಿರ್ತಾರೆ. ಬೇಕಂದರೆ ನಾವು ಪರ್ಚೇಸ್ ಮಾಡಿ ಮನೆಗೆ ತೊಗೊಂಡು ಹೋಗ್ಬೋದು. ನಮಗೆ ಫ್ರೂಟ್ ಅವರೇ ಕೊಟ್ಟಿದ್ದರು, ಅದರಿಂದ ಫ್ರೂಟ್ ಏನು ಪರ್ಚೇಸ್ ಮಾಡಿಲ್ಲ. ಕೆಲವೊಂದು ಸ್ನ್ಯಾಕ್ಸ್ ಐಟಮ್ ಮಾತ್ರ ಪರ್ಚೇಸ್ ಮಾಡಿದ್ವಿ.
ಚಿಪ್ಸು ಚಾಕ್ಲೇಟ್ ತೊಗೊಂಡ್ವಿ. ಇವಾಗ ನಾವು ವಾಪಸ್ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.